ಬಿಸ್ಕಿಟ್ ರಾಣಿ ಈಗ ಯಾರ್ಯಾರ ಜೊತೆಗೆ ಹೋಗಿದ್ದಾರೆ ಅವರಿಗೆಲ್ಲ ಒಂದು ರೀತಿಯಾಗಿ ಢವ 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 ಶುರುವಾಗಿದೆ. ಬಿಸ್ಕಿಟ್ ಅಂದ ತಕ್ಷಣ ನಾರ್ಮಲ್ ಬಿಸ್ಕಿಟ್ ಅಲ್ಲ, ಮೈದಾದಲ್ಲಿ ಗೋಧಿಯಲ್ಲಿ ಮಾಡಿದ್ದಲ್ಲ, ಇದು ಚಿನ್ನದಲ್ಲಿ ಮಾಡಿರುವಂಥ ಬಿಸ್ಕಿಟ್. ಹಾಗಾಗಿ ಬಿಸ್ಕಿಟ್ ರಾಣಿ ಅಂತ ಕರೀತಾ ಇರೋದು. ಈಗ ದೊಡ್ಡವರ ಬುಡಕ್ಕೆ ನಟಿ ರನ್ಯಾ ಚಿನ್ನ ಜಾಲ ಬರುತ್ತಾ ಅಂತ. ಪ್ರಭಾವಿ ಜೊತೆಗೆ ರನ್ಯಾ ಫಾರಿನ್ ಟ್ರಿಪ್ ಮಾಡಿದವರಿಗೆ ಒಂದಿಷ್ಟು ಟುಕು ಟುಕು ಅಂತ ಇದೆ. ಜರ್ಮನಿ ಟೂರ್. ಆ ಪ್ರಭಾವಿ ನಾಯಕನಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಅಂತೆ. 4-5 ವರ್ಷಗಳ ಫಾರಿನ್ ಟೂರ್ ಬಯಲಾಗುತ್ತಾ? ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಬಯಲಿಗೆ ಎಳೆಯುತ್ತಾ ಸಿಬಿಐ? ಹಲವರಿಗೆ ಹಲವು ರೀತಿಯಾದಂಥ ಟೆನ್ಷನ್ಗಳು ಈಗ ಶುರುವಾಗಿದೆ ಬಿಸ್ಕಿಟ್ ರಾಣಿಯಿಂದಾಗಿ. ಬಿಸ್ಕಿಟ್ ರಾಣಿ ತಗಲಾಕೊಳ್ತಾ ಇದ್ದಂಗೆ ಈಗ ಬಿಸ್ಕಿಟನ್ನು ಯಾರ್ಯಾರು ತಿಂದಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಭಯ, ಆತಂಕ, ದುಗುಡ, ದುಮ್ಮಾನ ಎಲ್ಲವೂ ಕೂಡ ಶುರು ಆಗ್ಬಿಟ್ಟಿದೆ. ನಾವು ಅದರಲ್ಲಿ ಏನೂ ಇನ್ವಾಲ್ವ್ ಇಲ್ವಾ ಅಂದರೂ ಕೂಡ ನಾವು ಅವ್ರ ಜೊತೆಗೆ ಸುತ್ತಾಡಿದ್ದೇ ನಮಗೇನಾದರೂ ಮುಳುವಾಗ್ಬಿಡುತ್ತಾ ಅನ್ನೋ ರೀತಿಯಲ್ಲಿ ಆ ಪ್ರಭಾವಿ ನಾಯಕರಿಗೆಲ್ಲ ಒಂದಿಷ್ಟು ಆತಂಕ ಶುರು ಆಗಿಬಿಟ್ಟಿದೆ. ಯಾರೆಲ್ಲ ಜರ್ಮನ್ ಟೂರನ್ನು ಮಾಡಿದರು ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಒಂದು 5 ವರ್ಷದಲ್ಲಿ ಯಾರ್ಯಾರು ಹೋಗಿದ್ದಾರೆ ಅಂತ ಹೇಳಿ ಮಾಡಿಕೊಂಡಾಗ ಯಾರ ಜೊತೆಗೆ ಹೋಗಿದ್ದಾರೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾರಿಗೂ ಗೊತ್ತಾಗದಿದ್ರು ಅವ್ರ ಮನೆಯವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ. ಅವ್ರ ಮನೆಯವ್ರು ಹೆಂಗೆ ಸುಮ್ಮನೆ ಇರ್ತಾರೋ ಗೊತ್ತಿಲ್ಲ ಈಗ ಸದ್ಯಕ್ಕಂತೂ. ಈಗ ಫಾರಿನ್ ಟ್ರಿಪ್ ಮಾಡಿದಂಥವ್ರಿಗೆಲ್ಲ ಅದು ಬಿಸ್ಕಿಟ್ ರಾಣಿಯ ಜೊತೆಗೆ ಅದೊಂದು ರೀತಿಯಾದಂತಹ ಟೆನ್ಷನ್ ಅವರಿಗೆ ಶುರು ಆಗಿಬಿಟ್ಟಿದೆ. ಏನು ಮಾಡೋದಪ್ಪ, ಇರಲಾರ್ದು ಇರುವೆ ಬಿಟ್ಕೊಡಂಗೆ ಆಗೋಯ್ತಲ್ಲ ಅನ್ನೋ ರೀತಿಯಲ್ಲಿರ್ತಾರೆ. ಸೊ ಆ ಪ್ರಭಾವಿ ನಾಯಕನ ಮೇಲೆ ಈಗ ಜರ್ಮನಿ ಟೂರ್ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಅವರು ಜರ್ಮನಿಗೆ ಬರೀ ಟೂರಿಗೆ ಹೋಗಿದ್ರು, ಪ್ರವಾಸಕ್ಕೆ ಹೋಗಿದ್ರು ಬೇರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಗೋಲ್ಡ್ ಈ ಕಡೆಗೆ ಸ್ಮಗಲ್ ಆಗ್ತಾ ಇದ್ದಂಗೆ ಅದು ಅದಕ್ಕೆ ಲಿಂಕ್ ಅಂತ ಬಂದ್ಬಿಡುತ್ತೆ. CBI ಕುಣಿಕೆಯ ಆತಂಕ ಇದೆ, ಫುಲ್ ಟೆನ್ಷನ್ ಅಂತೆ ಪ್ರಭಾವಿ ನಾಯಕನಿಗೆ. ಜರ್ಮನಿ ಟೂರ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜರ್ಮನಿಗೆ ಸ್ನೇಹಿತರ ಜೊತೆಗೆ ಹೋಗಿದ್ದು ಅಂತ ಪ್ರಭಾವಿ ಸಮರ್ಥನೆಯನ್ನ ಮಾಡ್ತಾ ಇರೋದು. ನೋ ಕನೆಕ್ಟಿವಿಟಿ, ಪರ್ಸನಲ್ ಪ್ರವಾಸ ಅಷ್ಟೇ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ನಾಯಕ. ಯಾರ ಪ್ರಭಾವಿ ನಾಯಕ ಬರುತ್ತೆ ಸದ್ಯದಲ್ಲಿನೇ ಹೆಸರುಗಳೆಲ್ಲ ಅವು ಆಚೆ ಬರುತ್ತೆ. ಯಾರಾದರೂ ಒಬ್ಬರು ಹೇಳ್ತಾರೆ ಏನು ಅಂತ ಹೇಳಿ. ಸದ್ಯಕ್ಕೆ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂಥ ತನಿಖಾಧಿಕಾರಿಗಳು ಬೆನ್ನು ಹತ್ತಿದ್ದಾರೆ. ಜರ್ಮನಿಗೆ ಹೋಗಿದ್ದು ಕೂಡ ಗೋಲ್ಡ್ ಸ್ಮಗ್ಲಿಂಗಿಗೋಸ್ಕರನಾ ಅಥವಾ ಇನ್ನೇನಾದರೂ ಬೇರೆ ಸ್ಮಗ್ಲಿಂಗ್ ಇದೆಯಾ ಅಥವಾ ಅದು ಜಸ್ಟ್ ಸ್ಯಾಂಪಲ್ ಟೂರ್ ಥರ ಅಷ್ಟೇನಾ ಅಂತ ಹೇಳಿ ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಪ್ರಭಾವಿ ನಾಯಕ, ಸಚಿವರು ಹಲವು ಇದೇ ರೀತಿಯಾಗಿ ಬಂದು ಹೋಗ್ತಾ ಇವೆ. ಬಟ್ ಯಾರು ಏನು ಎತ್ತ ಅಂತ ಹೇಳಿ ತನಿಖಾಧಿಕಾರಿಗಳು ಹೇಳೋವರೆಗೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಅಂತೂ ಸಿಗೋದಿಲ್ಲ. ಹೇಳುತ್ತಾರೆ ಪ್ರಭಾವಿ ಇದ್ದಾರೆ ಒಬ್ಬರು ಅಂತ ಹೇಳಿ. ಬಟ್ ಈಗ ಒಂದಿಷ್ಟಂತೂ ಅಧಿಕಾರದಲ್ಲಿರುವಂಥ ನಾಯಕರುಗಳಿಗೆ ಢವಢವ ಶುರುವಾಗಿದೆಯಾ ಅಂತ ಹೇಳಿ ಆಚೆ ಹೋಗಿ ಟ್ರಿಪ್ ಹೋಗಿ ಬಂದವರಿಗೂ ಕೂಡ ಅರುಣ್, ಸಹಜ. ಯಾಕೆಂತಂದರೆ ರನ್ಯಾ ಕೇಸ್ ಏನಿದೆ ರಾಜಕೀಯ ತಿರುವನ್ನು ದಿನೇ ದಿನೇ ಪಡ್ಕೊಳ್ತಾ ಇದೆ. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಪ್ರಭಾವಿ ನಾಯಕರು ಮುಂದುವರೆದ ಭಾಗವಾಗಿ ಪ್ರಭಾವಿ ಸಚಿವರು ಕೂಡ ಈ ಒಂದು ಕೇಸ್ನಲ್ಲಿ ಇದ್ದಾರೆ ಅನ್ನುವಂತಹ ಚರ್ಚೆಗಳು, ಅನುಮಾನಗಳು ಕಾಡ್ತಿದ್ದಾವೆ. ಅದಕ್ಕೆ ಪೂರಕ ಅನ್ನುವಂತೆ ಇನ್ನೊಂದಷ್ಟು ಮಾಹಿತಿಗಳು ತನಿಖಾ ವಲಯದಿಂದ ಬರ್ತಿರುವಂಥದ್ದು. ಪ್ರಭಾವಿ ನಾಯಕರು ಅಂದರೆ ಕಳೆದ 4-5 ವರ್ಷಗಳ ಹಿಂದೆ ಜರ್ಮನಿಗೆ ಪ್ರವಾಸ ಮಾಡಿದಂತಹ ವಿಚಾರವು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಆ ಒಂದು ಪ್ರಭಾವಿ ನಾಯಕರು ಈ ಒಂದು ಜರ್ಮನ್ ಪ್ರವಾಸ ಏನು ಮಾಡಿದ್ರು, ಇದಕ್ಕೆ ಈಗ ರನ್ಯಾ ಕೇಸ್ ಲಿಂಕ್ ಆಗ್ತಿರುವಂಥದ್ದು. ಅದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಅದು ಹೋಗಿದ್ದ ಅಥವಾ ಬೇರೆ ಏನಕ್ಕಾದ್ರೂ ಹೋಗಿದ್ದಾರಾ ಅನ್ನುವಂಥ ವಿಚಾರಗಳು ಈಗ CBI ತನಿಖೆಯಲ್ಲಿ ಗೊತ್ತಾಗಬೇಕು. ಆದರೆ CBI ಮಾತ್ರ ಅದರ ಹಿಂಟನ್ನು ಇಟ್ಕೊಂಡು ತನಿಖೆಯನ್ನ ಮಾಡ್ತಿದೆ. ಆ ಪ್ರಭಾವಿ ಸಚಿವರಿಗೆ ಗೊತ್ತಾಗಿದೆ ಈ ಎಲ್ಲ ವಿಚಾರವೂ ಕೂಡ. ಸಹಜವಾಗಿ ಒಂದಿಷ್ಟು ಅದು ಪ್ರಭಾವಿ ಆಗಿರೋದ್ರಿಂದ ತಮ್ಮ ಮೇಲಿನ ಆರೋಪಗಳನ್ನ ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಸ್ನೇಹಿತರ ಜೊತೆ ಆ ಒಂದು ಪ್ರವಾಸಕ್ಕೆ ಹೋಗಿದ್ದು, ಅದು ಪರ್ಸನಲ್ ಟೂರ್ ಅನ್ನುವಂತಹ ಸಮಜಾಯಿಷಿಗಳನ್ನು ಕೊಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅಂತಿಮವಾಗಿ CBI ತನಿಖೆ ಮಾಡ್ತಿದೆ. ಯಾರು ಆ ಪ್ರಭಾವಿ ನಾಯಕ ಅನ್ನುವಂಥದ್ದನ್ನ ಬಹಿರಂಗಪಡಿಸಿದಾದ್ಮೇಲೆ ಈ ಎಲ್ಲದಕ್ಕೂ ಕೂಡ ಒಂದಿಷ್ಟು ತೆರೆಗಳು ಬೀಳುತ್ತವೆ. ಆದರೆ ಈ ಒಂದು ಕೇಸಲ್ಲಿ ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಸ್ಪಷ್ಟವಾಗ್ತಿದೆ. ಅದು ಯಾರು ಏನು ಅನ್ನುವಂಥದ್ದನ್ನ ತನಿಖೆಯ ಅಂಶಗಳು ಬಹಿರಂಗ ಆದಮೇಲೆ ಬಹುಶಃ ಅದಕ್ಕೆ ಒಂದು ಸ್ಪಷ್ಟವಾದಂಥ ಮಾಹಿತಿಗಳು ಲಭ್ಯವಾಗಬಹುದು ಅಂತ ಅನ್ಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.